ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆಧ್ಯಾತ್ಮಿಕತೆಯ ಮಹತ್ವ ತುಂಬಿದ ಒಂದು ಪವಿತ್ರ ತೀರ್ಥಕ್ಷೇತ್ರವಾದ ಪಾತಾಳ ಗಂಗೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೀಶೈಲವು ಭಾರತದ ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇರುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಇರುವ ಪಾತಾಳ ಗಂಗೆ ಎಂದರೆ ಸಾಮಾನ್ಯ ನದಿಯಲ್ಲ, ಇದು ಮಹಾಪವಿತ್ರವಾದ ಕೃಷ್ಣಾ ನದಿಯ ಒಂದು ಭಾಗವಾಗಿದೆ. ಬನ್ನಿ, ಪಾತಾಳ ಗಂಗೆಯಲ್ಲಿ ಭಕ್ತರು ಸ್ನಾನ ಮಾಡುವುದು ಏಕೆ ಮತ್ತು ಅದರ ಮಹತ್ವ ಏನು ಎಂಬುದನ್ನು ತಿಳಿಯೋಣ. ಪಾತಾಳ ಗಂಗೆ ಎಂದರೆ ಏನು? ಪಾತಾಳ ಅಂದರೆ ಭೂಮಿಯ ಅಡಿಭಾಗ, ಗಂಗೆ ಅಂದರೆ ಪವಿತ್ರ ಜಲ. ಇದು ಬೆಟ್ಟದ ತಳಭಾಗದಲ್ಲಿ ಇರುವುದರಿಂದ ಈ ಹೆಸರು ಬಂದಿದೆ. ಭಕ್ತರು ಇಲ್ಲಿ ತಲುಪಲು ಸುಮಾರು 500ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಇಳಿಯಬೇಕು. ಆದರೆ ವಯಸ್ಕರು, ಚಿಕ್ಕ ಮಕ್ಕಳಿಗೆ ಇಳಿಯಲು ಸಾಧ್ಯವಾಗದೇ ಇರುವವರಿಗಾಗಿ ರೋಪ್ವೇ ಕ್ರೇನ್ ಸೌಲಭ್ಯವೂ ಇದೆ. ಇದರಿಂದ ಸುಲಭವಾಗಿ ತಲುಪಬಹುದು. ಕ್ರೇನಿನಲ್ಲಿ ಹೋಗಬೇಕಾದರೆ ದೊಡ್ಡವರಿಗೆ 80 ರೂಪಾಯಿ ಮತ್ತು ಚಿಕ್ಕ ಮಕ್ಕಳಿಗೆ 60 ರೂಪಾಯಿ ಇದೆ. ಬನ್ನಿ, ರೋಪ್ವೇ ಕ್ರೇನಿನಲ್ಲಿ ಹೋಗುವ ಅನುಭವ ಹೇಗಿರುತ್ತೆ ಅಂತ ನೋಡೋಣ. ಭಕ್ತರು ಇಲ್ಲಿ ಸ್ನಾನ ಮಾಡುವುದು ಏಕೆ? ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಕಾರಣಗಳಿವೆ. ಪಾಪ ಪರಿಹಾರ, ಹಿಂದಿನ ಜನ್ಮದ ಪಾಪಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ಶುದ್ಧೀಕರಣ, ದೇವಾಲಯಕ್ಕೆ ಹೋಗುವ ಮೊದಲು ದೇಹ ಮತ್ತು ಮನಸ್ಸು ಶುದ್ಧವಾಗಲು ಭಕ್ತರು ಇಲ್ಲಿ ಸ್ನಾನ ಮಾಡುತ್ತಾರೆ. ಶಿವನ ಅನುಗ್ರಹ, ಇಲ್ಲಿ ಸ್ನಾನ ಮಾಡಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪೂಜಿಸಿದರೆ ವಿಶೇಷ ಫಲ ಸಿಗುತ್ತದೆ ಎಂದು ನಂಬಿಕೆ. ಪಿತೃತರ್ಪಣ, ಕೆಲವರು ತಮ್ಮ ಪೂರ್ವಜರಿಗಾಗಿ ಇಲ್ಲಿ ತರ್ಪಣ ಶ್ರಾದ್ದ ಮಾಡುತ್ತಾರೆ. ಈ ರೀತಿಯಾಗಿ ಹಲವಾರು ಭಕ್ತರು ಹಲವಾರು ಕಾರಣಕ್ಕಾಗಿ ಇಲ್ಲಿ ಸ್ನಾನ ಮಾಡುತ್ತಾರೆ. ಪಾತಾಳ ಗಂಗೆಯ ಮಹತ್ವ ತಿಳಿಯುವುದಾದರೆ, ಪುರಾಣಗಳಲ್ಲಿ ಹೇಳುವಂತೆ ಈ ಸ್ಥಳದಲ್ಲಿ ದೇವತೆಗಳು ಕೂಡ ಸ್ನಾನ ಮಾಡುತ್ತಿದ್ದರೆಂದು ನಂಬಿಕೆ ಇದೆ.
ಇದು ಕೇವಲ ನದಿ ಅಲ್ಲ, ಇದು ಮೋಕ್ಷವನ್ನು ನೀಡುವ ತೀರ್ಥವೆಂದು ಪರಿಗಣಿಸಲಾಗಿದೆ. ಶ್ರೀಶೈಲ ಯಾತ್ರೆಯಲ್ಲಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡುವುದು ಒಂದು ಪ್ರಮುಖ ಆಚರಣೆ. ಇಲ್ಲಿ ಸ್ನಾನ ಮಾಡಿದ ನಂತರ ದೇವರ ದರ್ಶನ ಮಾಡಿದರೆ ಯಾತ್ರೆ ಸಂಪೂರ್ಣವಾಗುತ್ತದೆ ಎಂಬ ನಂಬಿಕೆ ಇದೆ. ಪಾತಾಳ ಗಂಗೆಗೆ ಇಳಿಯುವಾಗ ಕಾಣುವ ನೈಸರ್ಗಿಕ ಸೌಂದರ್ಯ, ಬೆಟ್ಟಗಳು, ನದಿ ಇವೆಲ್ಲವೂ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಮೆಟ್ಟಿಲುಗಳ ಮೂಲಕ ಇಳಿಯುವ ಯಾತ್ರೆಯೇ ಒಂದು ಭಕ್ತಿ ಅನುಭವ. ಪ್ರತಿ ಹೆಜ್ಜೆಯೂ ಭಕ್ತಿಯತ್ತ ಕರೆದೊಯ್ಯುತ್ತದೆ. ಹೀಗಾಗಿ ಸ್ನೇಹಿತರೆ, ಪಾತಾಳ ಗಂಗೆ ಎಂದರೆ ಕೇವಲ ಒಂದು ನದಿ ಅಲ್ಲ, ಇದು ಭಕ್ತಿ, ಶ್ರದ್ಧೆ ಮತ್ತು ಆತ್ಮಶುದ್ಧಿಯ ಪ್ರತೀಕವಾಗಿದೆ. ಶ್ರೀಶೈಲಕ್ಕೆ ಹೋಗುವ ಅವಕಾಶ ಸಿಕ್ಕರೆ ಈ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ದೈವಾನುಗ್ರಹವನ್ನು ಪಡೆದುಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ.